ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ನಮಸ್ಕಾರ ಆತ್ಮಬಂಧುಗಳೇ. ಈ ಕೆಲವೊಬ್ಬರ ಜೀವನದಲ್ಲಿ ಅವರವರ ಗೋಚಾರ ಬಿಟ್ಟರೂ ಗ್ರಹಚಾರ ಬಿಡಲ್ಲ ಅಂತ ಹೇಳ್ತೀವಿ. ಮನುಷ್ಯ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ಮತ್ತು ಬೇರೆ ಬೇರೆ XYZಗಳ ಆಧಾರದಲ್ಲಿ ಲೆಕ್ಕಾಚಾರದಲ್ಲಿ ಸಿದ್ಧಗೊಂಡಂಥ ಜಾತಕದಲ್ಲಿ ಇರತಕ್ಕಂಥ ಗ್ರಹಗಳ ಒಂದು ಪ್ಲೇಸ್ಮೆಂಟ್ ಏನು ರಾಶಿ ಕುಂಡಲಿ ಇರುತ್ತಲ್ಲ, ಅದನ್ನು ಗೋಚಾರ ಅಂತ ಹೇಳ್ತೀವಿ. ಆದರೆ ಗ್ರಹಚಾರ ಕರ್ಮ, ವಿಧಿ ಮತ್ತು ಸಂಚಿತ ಪ್ರಾರಬ್ಧಗಳು ಇವುಗಳ ಅನುಸಾರ ನಡೆಯುತ್ತೆ. ಇದು ಈ ಒಂದು ಘಟನೆ ಏನು ನಡೆದಿದೆ ದರ್ಶನ್ ಜೀವನದಲ್ಲಿ, ಇದು ಬಹಳಷ್ಟು ಜನಕ್ಕೆ ಅನಿರೀಕ್ಷಿತ, ಇನ್ಕ್ಲೂಡಿಂಗ್ ದರ್ಶನ್. ಬಹುಶಃ ಅವ್ರಿಗೆ ಯಾರೋ ಹೇಳಿರ್ತಾರೆ, ನಿನ್ನ ಜಾತಕದಲ್ಲಿ ನಿನ್ನ ರಾಶಿಗೆ 7.5 ಕೊನೆ ಹಂತದಲ್ಲಿದೆಯಪ್ಪ, ಏನೋ ತೊಂದರೆ ಆಗತ್ತೆ, ಶನಿಗೆ ತುಂಬ ಪ್ರೀತಿ ಆದಂಥದ್ದು ಮದ್ಯ, ನೀನು ಯಾವಾಗಲೂ ಮದ್ಯ ದಾನ ಮಾಡ್ತಾಯಿರೋ, ಕುಡಿತಾಯಿರೋ, ಯಾವಾಗಲೂ ಶನಿಗೆ ತುಂಬ ಪ್ರೀತಿ ಆದಂಥದ್ದು. ಆ ರೀತಿಯಾದಂಥದ್ದು ಯಾರೋ ಕೆಲವರು ಸಲಹೆ ಕೊಟ್ಟಿರೋ ಸಾಧ್ಯತೆ ಇರುತ್ತೆ. ಆದರೆ ಮದ್ಯಪಾನ ಆರೋಗ್ಯಕ್ಕಷ್ಟೇ ಹಾನಿಕರ ಅಲ್ಲ, ಜೀವನಕ್ಕೂ ಹಾನಿಕರ ಅನ್ನೋಂಥದ್ದನ್ನು ಬಹುಶಃ ಈಗ ನಡೆದಿರತಕ್ಕಂಥ ಘಟನೆ ನಿರೂಪಿಸ್ಬಿಡುತ್ತೆ. ಮನುಷ್ಯನಲ್ಲಿ ರಜೋಗುಣ ತಮೋಗುಣಗಳನ್ನು ಹೆಚ್ಚು ಮಾಡುವಂಥದ್ದು ಈ ರೀತಿಯಾದಂಥ ಕೆಲವೊಂದು ಅಭ್ಯಾಸಗಳು. ಹವ್ಯಾಸಗಳು ಬೇರೆ, ಅದನ್ನು ಹತೋಟಿಗೆ ತಗೊಬೋದು. ಆದರೆ ಅಭ್ಯಾಸಗಳು, ವ್ಯಸನಿಗಳಾಗೋದು, ಅದು ಎಷ್ಟು ಒಂದು ಸಮಸ್ಯೆನ ತಂದೊಡ್ಡತ್ತೆ ಅನ್ನೋದಕ್ಕೆ ಈ ಹಲವಾರು ಜನರಿಗೆ ಮಾದರಿಯಾಗಿ ಆದರ್ಶವಾಗಿ ನಿಲ್ಲಬೇಕಾಗಿದ್ದಂತಹ ನಟ ಮಾಡಿಕೊಂಡಂತಹ ಒಂದು ಅಚಾತುರ್ಯ, ಒಂದು ಒಳ್ಳೆ ಅಥವಾ ಕೆಟ್ಟ, ಅದು ಅವರವರ ವಿವೇಚನೆಗೆ ಬಿಟ್ಟಂಥದ್ದು, ಒಂದು ಉದಾಹರಣೆಯಾಗಿ ಮಾದರಿಯಾಗಿ ನಿಂತುಬಿಡತ್ತೆ. ಈ ಕೋವಿಡ್ನ ಲಾಕ್ಡೌನ್ನ ನಂತರ ಒಬ್ಬರು ಕ್ಲೈಂಟು, ಒಂದು ಲೇಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನನ್ನ ಮೀಟ್ ಮಾಡೋದಕ್ಕೆ ನನ್ನ ಮನೆಗೆ ಬರ್ತಾರೆ. ಆಕೆ ಈ ದಶಮಹಾವಿದ್ಯದ ಆರಾಧಕಿ, ಸಾಧಕಿ. ಹಾಗೆ ಬಂದಂತಹ ಸಾಧಕಿ ಅವ್ರಿಗಿದ್ದಂಥ ಸಮಸ್ಯೆನ ತಗೊಂಡು ನನ್ನ ಹತ್ರ ಬಂದಿರ್ತಾರೆ. ಕೆಲವೊಬ್ಬರಿಗೆ ಏನಾಗುತ್ತೆ, ಅವರವರ ಒಂದು ಜನ್ಮದ ಉದ್ದೇಶದ ಅನುಸಾರ ಕೆಲವು ಎನರ್ಜಿಗಳು ಅವರಲ್ಲಿ ಆವರಿಸಿ ಅವರ ಮುಖಾಂತರ ಕೆಲವೊಂದು ವಿಷಯಗಳನ್ನು ಸಮಾಜಕ್ಕೆ ಕೊಡ್ತಾ ಇರುತ್ತೆ, ಜಗತ್ತಿಗೆ ಕೊಡ್ತಾ ಇರುತ್ತೆ. ಆಕೆ ನನ್ನ ಹತ್ರ ಬಂದಿದ್ದಂಥ ಸಂದರ್ಭದಲ್ಲಿ ಆಕೆ ಹೇಳ್ತಾರೆ, ಗುರುಗಳೇ, ನಿಮ್ಮನ್ನು ನಾನು ಯೂಟ್ಯೂಬಲ್ಲಿ, ಟಿ ವಿಯಲ್ಲಿ ಇದರಲ್ಲೆಲ್ಲ ನೋಡಿ ನೀವೊಬ್ಬರು ಋಷಿ ಜನ್ಮ ಅಂತ ನನ್ನ ಒಂದು ಅರಿವಿಗೆ ಬಂದಿದೆ. ಯಾವುದೇ ಒಂದು ತಾಯಿಗೆ ಕಷ್ಟ ಬಂದಾಗ, ಅಂದರೆ ಆಕೆಯ ಉದ್ದೇಶದಲ್ಲಿ ತಾಯಿ ಅಂದರೆ ಆಕೆಯನ್ನು ಆವಾಹಿಸ್ಕೊತಾ ಇದ್ದಂತಹ ಚಾಮುಂಡಿ, ಚೌಡಿ, ಈ ರೀತಿಯಾದಂತಹ ಶಕ್ತಿ ದೇವತೆಗಳೇನಿದ್ದರೂ, ಆ ತಾಯಂದರಿಗೆ ಕಷ್ಟ ಬಂದಾಗ, ಯಾರಾದರೂ ಆ ತಾಯಂದರಿಗೆ ಕಟ್ಟು ಹಾಕಿದಾಗ, ಆ ತಾಯಂದರ ಮೇಲೆ ಪ್ರಯೋಗ ಮಾಡಿದಾಗ, ದಿಗ್ಬಂಧನ ಮಾಡಿದಾಗ, ಯಾರೋ ಒಬ್ಬರು ಋಷಿಗಳು ಬಂದು ಆ ತಾಯಿಗೆ ವಿಮೋಚನೆ ಕೊಡ್ತಾ ಇರ್ತಾರೆ. ನಿಮಗೆ ಶಂಕರಾಚಾರ್ಯರು ಮತ್ತು ರಾಮಕೃಷ್ಣ ಪರಮಹಂಸರು, ಈ ರೀತಿ ಬಹಳಷ್ಟು ಮಹನೀಯರ ಕಥೆಗಳಲ್ಲಿ ಅಥವಾ ಅವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ನೋಡಿದಾಗ ಗೊತ್ತಾಗತ್ತೆ. ಆ ರೀತಿ ಆಕೆಗೆ ಯಾರೋ ಕಾಟೇರಿ ಕಟ್ಟು ಹಾಕ್ಬಿಟ್ಟಿರ್ತಾರೆ, ಕಾಟೇರಿ ಪ್ರಯೋಗ. ಅದರಿಂದ ಆಕೆ ಸಾಧನೆಯಲ್ಲೂ ಅಡ್ಡ ಆಗ್ತಾ ಇರತ್ತೆ. ಆಮೇಲೆ
ಮೈಯೆಲ್ಲ ಉರಿ, ಒಂದು ರೀತಿ ಬೆಂಕಿ ಮೇಲೆ ಇಟ್ಟಾಗೆ, ಮತ್ತು ಕಾಲೆಲ್ಲ ಉರಿ, ಪಾದಗಳು. ಈಗ ನೀವು ಡಾಕ್ಟ್ರ್ ಹತ್ರ ಹೋದರೆ ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿ ಇದೆ, ನ್ಯೂರೋಪತಿಕ್ ಇಶ್ಯೂ ಇದೆ, ಡಯಾಬಿಟಿಕ್ ತುಂಬ ಇದೆ, ಟೈಪ್ 2 ಅದಿದೆ, ಇದಿದೆ, ಇಮ್ಯುನೋಗ್ಲೋಬಿನ್ ಡಿಫಿಷಿಯನ್ಸಿ, ಈ ರೀತಿಯಾದಂಥದ್ದು ಮೆಡಿಕಲ್ ಟರ್ಮ್ಸಲ್ಲಿ ಬಹಳಷ್ಟು ರೀಸನ್ಸ್ ಕೊಡ್ತಾರೆ. ಆದರೆ ಅಕಲ್ಟ್ ಸೈನ್ಸ್ ಅಂತೀವಿ, ಅಂದರೆ ಈ ನಿಗೂಢ ವಿಜ್ಞಾನ ಏನಿದೆಯಲ್ಲ ಅದರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗೇ ಇವೆಲ್ಲ ಬರ್ತಾ ಇರುತ್ತೆ. ಆ ರೀತಿ ಇತ್ತು. ಸೊ ಆಕೆ ಸಿದ್ಧರ ದಂಡದ ಮುಖಾಂತರ ದಯವಿಟ್ಟು ನನ್ನ ಬಾಡಿ ಆರಾನ ನೀವು ಹೀಲ್ ಮಾಡಿ, ಕ್ಲೀನ್ ಮಾಡಿ, ನನಗೆ ಈ ಬಾಧೆಯಿಂದ ಹೊರಗೆ ತನ್ನಿ ಅಂತ ಹೇಳ್ತೀನಿ. ಆ ಬಾಧೆಯಿಂದ ನಾನೇನೋ ಮಾಡ್ತೀನಿ, ಆಕೆಗೆ ಸರೋ ಹೋಗುತ್ತೆ, ಆಕೆ ಸರಿಯಾಗಿ ಮನೆಗೆ ಹೋಗ್ತಾಳೆ. ಮತ್ತು ಆಕೆಯ ಪ್ರಾಕ್ಟೀಸಸ್, ಪೂಜೆಗಳು ಎಲ್ಲ ನಿರಂತರವಾಗಿ ಸಾಗ್ತಾ ಹೋಗುತ್ತೆ. ಒಂದು ಸರ್ತಿ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಗುರುಗಳೇ ಅಂತ ಮಾತಾಡ್ತಾ ಇದ್ದಂಥ ಆ ಲೇಡಿ ಮಗನೇ ಅಂತ ಕರೀತಾಳೆ. ನಾನೇನು ಇದ್ದಕ್ಕಿದ್ದಾಗೆ ಮಗನೇ ಅಂತ ಕರೀತಾ ಇರಲ್ಲ ಅಂದ್ಬಿಟ್ಟು ಪರೀಕ್ಷೆ ಮಾಡಿದಾಗ ಆಕೆ ದೀಕ್ಷೆಯಲ್ಲಿ ಕೂತ್ಕೊಂಡು ಯಾವುದೋ ಒಂದು ತಾಯಿ ಆವಾಹನೆ ಆಗಿರ್ತಾಳೆ. ಹೇಳಮ್ಮ ಮಗನೇ, ನಿನಗೆ ಒಂದು ವಿಚಾರ ನಾನು ಮುಟ್ಟಿಸ್ಬೇಕು. ಯಾರು ಈ ಮಗಳು ಮೈ ಮೇಲೆ ನಾನಿದ್ದೀನಿ, ಈ ಮಗಳಿಗೆ ಸಂಪರ್ಕಗಳು ಇಲ್ಲ ಹೆಚ್ಚಾಗಿ, ನಿನಗೆ ಮಾಧ್ಯಮಗಳಲ್ಲಿ ಮತ್ತು ದೊಡ್ಡ ದೊಡ್ಡವರ ಸಂಪರ್ಕ ಎಲ್ಲ ಇರೋದರಿಂದ ದಯವಿಟ್ಟು ಈ ವಿಚಾರನ ನೀನು ಆ ಮಾಧ್ಯಮಗಳ ಮುಖಾಂತರನೋ ಅಥವಾ ವ್ಯಕ್ತಿಗಳ ಮುಖಾಂತರನೋ ಆ ಒಬ್ಬ ವ್ಯಕ್ತಿಗೆ, ನನ್ನ ಮಗನಿಗೆ ಮುಟ್ಟಿಸ್ಬೇಕಪ್ಪ ನೀನು. ಅವನು ಹಗಲು ರಾತ್ರಿ ನನ್ನದೇ ಆರಾಧನೆ ಮಾಡ್ತಾ ಇರ್ತಕ್ಕಂಥ ನನ್ನ ಮಗ, ಅವನಿಗೆ ಜೀವಕ್ಕೆ ಗಂಡಾಂತರ ಇದೆ ಅಂತ ಹೇಳ್ತಾರೆ. ಯಾರಮ್ಮ ಮಗ ಅಂತ ಕೇಳಿದ ತಕ್ಷಣ ನಟ ದರ್ಶನ್ ಅವ್ರಿಗೆ ಜೀವಕ್ಕೆ ಗಂಡಾಂತರ ಇದೆ, ಇದನ್ನು ಅವ್ರಿಗೆ ಮುಟ್ಟಿಸ್ಬೇಕು ವಿಚಾರನ. ಕೆಲವೊಂದು ಸರ್ತಿ ಸಡನ್ನಾಗಿ ಈ ರೀತಿಯಾದಂಥ ವಿಚಾರಗಳು ಈಗಿನ ಒಂದು ಪ್ರಸಕ್ತ ಕಾಲಮಾನದಲ್ಲಿ ಏನಾಗ್ಬಿಡುತ್ತೆ, ಯಾರೋ ಚೀಪ್ ಪಬ್ಲಿಸಿಟಿ ತಗೊಳ್ಳೋದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ಕೊಂಡು ಆ ಒಂದು ಹಂತದಲ್ಲಿ ಸ್ಟೇಜಲ್ಲಿ ಇರತಕ್ಕಂಥವ್ರು ಅವ್ರನ್ನ ಇಗ್ನೋರ್ ಮಾಡೋದೋ ಅಥವಾ ನೆಗ್ಲೆಕ್ಟ್ ಮಾಡೋದೋ ಜಾಸ್ತಿ. ಸೊ ಹಾಗಾಗಿ ನಾನು ಅಮ್ಮ ಇದ್ದರೂ ಇರ್ಬೋದು, ಆದರೆ ಈ ವಿಚಾರನ ಅವ್ರಿಗೆ ಮುಟ್ಟಿಸಿದ್ರೂ ಅದನ್ನು ಅರ್ಥ ಮಾಡಿಕೊಂಡು ಕೇಳೋವಂಥ ಪರಿಸ್ಥಿತಿ, ಮನಸ್ಥಿತಿಯಲ್ಲಿ ಆ ಹಂತದಲ್ಲಿ ಇರತಕ್ಕಂಥವ್ರು ಇರೋದಿಲ್ಲ. ಹಾಗಾಗಿ ನೀನು ದಯವಿಟ್ಟು ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡು, ನನಗೂ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ, ನೀನು ಬೇರೆ ದರ್ಶನ್ ಥರನೇ ಬಹಳಷ್ಟು ಮಕ್ಕಳಿದ್ದಾರಲ್ಲಮ್ಮ ಅವ್ರ ಬಗ್ಗೆ ನೋಡು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡೋಕ್ಕೆ ಹೋಗ್ತೀನಿ. ಆವಾಗ ಇಲ್ಲ ಮಗನೇ, ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ ಮಗು, ಹೇಳಮ್ಮ. ಇನ್ನು ಕೆಲವೇ ದಿನಗಳಲ್ಲಿ ಆತನಿಗೆ ಕೈ ಫ್ರ್ಯಾಕ್ಚರ್ ಆಗುತ್ತೆ. ಅದು ಸೂಚನೆ, ಆ ಗಂಡಾಂತರ ಆತನ ಜೀವಕ್ಕೆ ತೊಂದರೆ ಆಗೋದಕ್ಕೆ ಮುಂಚೆ ಆಗ್ತಕ್ಕಂಥ ಸೂಚನೆ. ಇಲ್ಲಮ್ಮ, ಆಲ್ರೆಡಿ 2018ರಲ್ಲೇ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗಿತ್ತು, ನೀನು ಅದೇ ವಿಚಾರ ಇಟ್ಕೊಂಡು ಬೇರೆ ರೀತಿ ಹೇಳಕ್ಕೆ, ನನ್ನನ್ನು ಕನ್ವೆ ಮಾಡೋಕ್ಕೆ ಬರಬೇಡ ಅಂತ ನಾನು ಇಗ್ನೋರ್ ಮಾಡ್ತೀನಿ. ಇಲ್ಲಪ್ಪ, ಅವಾಗಾಗಿದ್ದು ಬಲಗೈ, ಈಗ ಆಗೋದು ಎಡಗೈ. ಕೈ, ಯಾವ ಕೈ ಫ್ರ್ಯಾಕ್ಚರ್ ಆಗುತ್ತೆ ಅನ್ನೋದನ್ನು ಸಹ ಆಕೆ ಕ್ಲೀನಾಗಿ ನನಗೆ ಹೇಳ್ತಾಳೆ. ಸರಿ, ಅದಾದ ನಂತರ ಬೇರೆ ಏನಾಗುತ್ತೆ? ಅದಾದ ನಂತರ ಯಾವುದೋ ಒಂದು ವಿಧದಲ್ಲಿ ನಾನು ಆತನ ರಕ್ಷಣೆ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ, ಜೀವಕ್ಕೆ ತೊಂದರೆ ಆಗದೆ ಇರೋ ರೀತಿ. ಅಂದರೆ ತಲೆ ಹೋಗುವಂಥ ಸಂದರ್ಭ ಬಂದಾಗ ತಲೆನೇ ಹೋಗದಿರ ಕೂದಲು ಹೋಗುವಂಥ ರೀತಿ ಯಾವುದೋ ಒಂದು ಗಂಡಾಂತರ ಕ್ರಿಯೇಟ್ ಮಾಡಿ ಆತನ ಜೀವ ಉಳಿಸ್ತೀನಿ, ಇದನ್ನು ಆತನಿಗೆ ಹೇಳಪ್ಪ. ಸರಿ, ಆಯಿತು. ಆಮೇಲೆ ಕೆಲವ್ರ ಮುಖಾಂತರ ಈ ವಿಚಾರನ ದರ್ಶನ್ ಕಿವಿಗೂ ಹಾಕಿದೆ. ಹೌದು, ಇದೇ ರೀತಿ ನನಗೆ ಒಬ್ಬರು ಹೇಳಿದ್ದಾರೆ, ಹಾಗಾಗಿ ನಾನು ಚಾಮುಂಡೇಶ್ವರಿ ತಾಯಿದು ರೆಗ್ಯುಲರಾಗಿ ಸೇವೆ ಮಾಡ್ತಾಯಿದ್ದೀನಿ ಅನ್ನೋಂಥ ಉತ್ತರ ಅವರಿಂದ ಬಂತು. ಸರಿ, ಓಕೆ, ಮಾಡ್ತಾ ಇರ್ತಾರೆ. ಯಾರೋ ಒಂದು ಈ ಕ್ವಾಂಟಮಲ್ಲಿ ಅದು ಇದ್ದೇ ಇರತ್ತೆ, ಒಬ್ಬರಿಗೆ ಅನಿಸ್ಬೇಕು ಅಂತೇನಿಲ್ಲ, ಅದು ಬಹಳಷ್ಟು ಜನಕ್ಕೆ ಆ ಸೂಚನೆ ಬಂದಿರತ್ತೆ ಅಂಥೇಳಿ ನಾನು ಸುಮ್ಮನಾದೆ.
ಈಗ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ನಾನು ಇತ್ತೀಚೆಗೆ ನ್ಯೂಸ್ ಚಾನಲ್ಸು ನೋಡ್ತಾ ಇರಲಿಲ್ಲ. ನಾನು ಬಹಳಷ್ಟು ಎಲ್ಲರ ಕಮ್ಯುನಿಕೇಷನಿಂದ ನಾನು ದೂರ ಇದ್ದೀನಿ. ನನ್ನದೇ ಆದಂಥ ಉದ್ದೇಶದ ಮೇಲೆ ನಾನು ಅಲ್ಲೆಲ್ಲೋ ಒಂದು ಸಪ್ತರ್ಷಿಧಾಮ ಅಂತ ಒಂದು ರೆಡಿ ಮಾಡ್ಕೊಂಡು ಅಲ್ಲಿರ್ತೀನಿ. ಅಲ್ಲಿ ಮೊಬೈಲ್ ನೆಟ್ವರ್ಕೇ ಇರಲ್ಲ. ಇನ್ನು ನ್ಯೂಸ್ ಎಲ್ಲಿಂದ ನೋಡೋದು ನಾನು? ಯಾವಾಗಲೂ ಮನೆ ಕಡೆ ಬಂದಾಗ ಅಥವಾ ಯಾರೋ ಬಂದಾಗ ಹೇಳಿದಾಗ ಅಥವಾ ನಾನು ಯೂಟ್ಯೂಬ್ ಏನಾರು ಆನ್ ಮಾಡಿದಾಗ ನಂಗೆ ಗೊತ್ತಾಗ್ತಾಯಿತ್ತು. ಸೊ ನೋಡಿದೆ, ಓಕೆ ಅಂದ್ಬಿಟ್ಟು ಚೆಕ್ ಮಾಡಿದಾಗ ಈ ಕೆಲವೊಂದು ಆಗಿರ್ತಕ್ಕಂಥ ಘಟನೆಗಳದ್ದು ನೋಡಿ ನನಗನ್ನಿಸ್ತು ಆತ ಮುಂಗೋಪಿ ನಿಜ. ಆದರೆ ಒಬ್ಬ ವ್ಯಕ್ತಿ ಪ್ರಾಣ ತೆಗೆಯುವಷ್ಟು ಕ್ರೂರ ಮನಸ್ಸನ್ನ ಆತನಲ್ಲಿ ನಾನು ನೋಡಿಲ್ಲ, ಗಮನಿಸಿಲ್ಲ. ಕುಡಿದಾಗ ಮನುಷ್ಯ ಅಲ್ಲ, ಆದರೆ ಪ್ರಾಣ ತೆಗೆಯುವಷ್ಟು ಕ್ರೂರಿನ ಆ ಥರ ಇದ್ದರೂ ಸಹ ಆತನ ಹತ್ರ ಇರೋ ದುಡ್ಡಿಗೆ ಯಾರಿಗಾರು ದುಡ್ಡು ಬಿಸಾಕರೆ ಮಾಡಿಬಿಡ್ತಾರೆ. ಆತನೇ ಮಾಡಬೇಕಂತೇನಿಲ್ಲ. ಈ ಘಟನೆಯಲ್ಲೂ ಅಷ್ಟೇ, ಆತನ ಸೆಲ್ಫ್ ಇಂಟ್ರೆಸ್ಟ್ ತೊಗೊಂಡಿದ್ರೆ ಎಲ್ಲೋ ಆತ ಯಾರು ವ್ಯಕ್ತಿ ಪಾಪ ಮರಣ ಹೊಂದದಂಥ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನ ಕುಟುಂಬಕ್ಕೆ ಆ ನೋವನ್ನು ಭರಿಸೋಂಥ ಶಕ್ತಿ ಆ ತಾಯಿ ಜಗನ್ಮಾತೆ ಕೊಡಲಿ. ಆಗಿದೆ, ಆಗಬಾರ್ದಿತ್ತು, ನಡೆದೋಗಿದೆ. ನಂತರ ಆತ ಘಟನೆ ನಡೆದಿರ್ತಕ್ಕಂಥದ್ದು ಜೂನ್ 8ನೇ ತಾರೀಕು, 7ನೇ ತಾರೀಕು ಅಮಾವಾಸ್ಯೆ ಇತ್ತು. 6-7 ಅಮಾವಾಸ್ಯೆ ಏನೋ ಇತ್ತು. 8ನೇ ತಾರೀಕು ಘಟನೆ ನಡೆದಿದೆ. 9ನೇ ತಾರೀಕು ದರ್ಶನ್ನ ಕಸ್ಟಡಿಗೆ ತಗೊತಾರೆ. ಹೇಳಿ ಕೇಳಿ ದರ್ಶನ್ದು ಶ್ರವಣ ನಕ್ಷತ್ರ, ಚಂದ್ರನ ಇನ್ಫ್ಲೂಯೆನ್ಸು ಆತನ ನಕ್ಷತ್ರದ ಮೇಲೆ, ಆತ ಚಂದ್ರದಶೆಯಲ್ಲಿ ಹುಟ್ಟಿರೋದ್ರಿಂದ ತುಂಬ ಇರುತ್ತೆ, ಇರಲಿ, ಅದೊಂದು ಪಾರ್ಟ್. ಗೋಚಾರ ಬಿಟ್ಟರು ಗ್ರಹಚಾರ ಬಿಡಲ್ಲ ಅಂತ ಹೇಳಿದ್ನಲ್ಲ, ಆ ರೀತಿ ಇದು ಗ್ರಹಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇರೋದ್ರಿಂದ ನಾನು ಅದಕ್ಕೆ ಬರ್ತೀನಿ. ಅಮಾವಾಸ್ಯೆ ಟೈಮಲ್ಲಿ ಅರೆಸ್ಟ್ ಆಗ್ತಾರೆ. ನೋಡಿ, ಜುಡಿಷಿಯಲ್ ಕಸ್ಟಡಿಗೆ ಅಂದರೆ ಜೈಲಿಗೆ ಹೋಗಲಿ, ಯಾಕೆಂದರೆ ಹೊರಗಡೆಗೆ ಈ ಒಂದು ಇನ್ವೆಸ್ಟಿಗೇಷನ್ ತನಿಖಾ ಹಂತದಲ್ಲಿದ್ದಾಗ ನಮ್ಮಂಥವರು ಸ್ವಲ್ಪ ಬಾಯಿ ಮುಚ್ಕೊಂಡು ಇದ್ಬಿಡೋದೇ ಉತ್ತಮ. ಯಾಕೆಂದರೆ ಬೇರೆ ಬೇರೆ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಸಮಾಜದಲ್ಲಿ ಬಹಳಷ್ಟು ಜನ ಇದನ್ನು ನೋಡ್ತಾರೆ, ಚರ್ಚೆ ಮಾಡ್ತಾರೆ. ಇದು ಸರಿನಾ, ಅದು ಸರಿನಾ, ಅವನು ಹೇಳಿದ ಸರಿನಾ, ಇವನು ಹೇಳಿದ ಸರಿನಾ, ಇವನು ಯಾವನೋ ತಿಕ್ಲ ಇದು ಮಾತಾಡ್ದ, ಅವನು ಯಾರೋ ತಿಕ್ಲ ಅದು ಮಾತಾಡ್ದ, ಈ ರೀತಿ ಚರ್ಚೆಗಳಾಗಿ ಆ ಇನ್ವೆಸ್ಟಿಗೇಷನ್ ಮೇಲೆ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ ದರ್ಶನ್ ಜುಡಿಷಿಯಲ್ ಕಸ್ಟಡಿಗೆ ಹೋಗೋವರೆಗೂ ನಾನು ಯಾವುದೂ ವಿಡಿಯೋ ಮಾಡಲಿಲ್ಲ, ಬಾಯಿ ತೆಗಿಲಿಲ್ಲ. ಹಾಗಾಗಿ ಆತ ಜುಡಿಷಿಯಲ್ ಕಸ್ಟಡಿಗೆ ಇವತ್ತೇನು ಜೂನ್ 22ನೇ ತಾರೀಕು ಸಂಜೆ ಆತ ಕಸ್ಟಡಿಗೆ ಹೋಗಾದ ನಂತರ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನೋಡಿ ಪೌರ್ಣಮಿ, ಅಮಾವಾಸ್ಯೆ ದಿನ ಅರೆಸ್ಟ್ ಆಗ್ತಾರೆ. ಅಮಾವಾಸ್ಯೆ ಸಂದರ್ಭದಲ್ಲಿ ಈಗ ಪೌರ್ಣಮಿಗೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ. ನೆಕ್ಸ್ಟು 13 ದಿನ ಅಥವಾ 14 ದಿನ ಜುಡಿಷಿಯಲ್ ಕಸ್ಟಡಿ, ಅಂದರೆ ನೆಕ್ಸ್ಟು ಅಮಾವಾಸ್ಯೆವರೆಗೂ, ಜುಲೈ 4ರವರೆಗೂ. 5ನೇ ತಾರೀಕು ಅಮಾವಾಸ್ಯೆ, ಏನದು ಮಣ್ಣೆತ್ತಿನ ಅಮಾವಾಸ್ಯೆ, ಎತ್ತುಗಳದು. ಇವತ್ತು ಕಾರ್ಯ ಹುಣ್ಣಿಮೆ. ಈ ರೀತಿ ಒಂದಕ್ಕೊಂದು ಟ್ಯಾಲಿ ಮಾಡ್ತಾ ಹೋದಾಗ ಆ ಚಂದ್ರನ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ದಿನಗಳಲ್ಲೇ ಆತನ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದರಲ್ಲಿ ಆತ ಒಬ್ಬ ಬಿಟ್ಟು ಬೇರೆ ಯಾರೇ ಇದ್ದಿದ್ರೂ ಇದು ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ಘಟನೆ ನಡೆದಿದೆ. ಆ ಘಟನೆ ಏನು ನಡೆದಿದೆ ಅದು ಕಾನೂನಿನ ಚೌಕಟ್ಟಿನಲ್ಲಿರೋದ್ರಿಂದ ನಾನು ತನಿಖೆ ಬಗ್ಗೆ ಆಗಲಿ ಅಥವಾ ಬೇರೆದ್ರ ಬಗ್ಗೆ ಆಗಲಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆತನ ಒಂದು ಗ್ರಹಚಾರದ ಪ್ರಕಾರ ಆತ ಹೊರಗಿದ್ದಿದ್ರೆ ಆತನ ಜೀವಕ್ಕೆ ಏನೋ ತೊಂದರೆ ಇತ್ತು, ಪ್ರಾಣವನ್ನೇ ಕಳೆದುಕೊಳ್ಳತಕ್ಕಂಥ ಪರಿಸ್ಥಿತಿ. ಆತ ಒಬ್ಬ ಹೊರಗಿದ್ದು ಇಷ್ಟೂ ಜನ, ಆತನ ಟೋಟಲ್ ಟೀಮ್ ಅರೆಸ್ಟ್ ಆಗಿ, ಇನ್ಕ್ಲೂಡಿಂಗ್ ಆಕೆ ಯಾರು ಪವಿತ್ರ ಗೌಡ, ಆಕೆ ಸಮೇತ ಅರೆಸ್ಟ್ ಆಗಿ ಈತ ಒಬ್ಬ ಹೊರಗಡೆ ಇದ್ದಿದ್ರೆ ಆತನ ಮನಸ್ಸಿನ ಮೇಲೆ ಏನೇನು ಪ್ರಭಾವ ಬೀರ್ತಾ ಇತ್ತು, ಆತ ಏನೇನು ಮಾಡ್ತಾ ಇದ್ದ, ಏನೇನು ಮಾಡ್ಕೊತಾ ಇದ್ದ, ಏನೇನಾಗಿ ಆತನ ಜೀವಕ್ಕೆ ತೊಂದರೆ ಆಗ್ತಾ ಇತ್ತೋ ಏನೋ, ಇದನ್ನು ತಪ್ಪಿಸೋದಕ್ಕೆ ಯಾವುದೋ ಒಂದು ಶಕ್ತಿ ಆತನನ್ನು ಒಂದು ಬಂಧನದಲ್ಲಿ, ಚೌಕಟ್ಟಿನಲ್ಲಿ ಇರಿಸಿದ್ಲು ಅನ್ನುವಂಥದ್ದು ನನಗನ್ನಿಸ್ತಾ ಇದೆ. ನೀವು ಇದನ್ನು ನಂಬಲೇಬೇಕು ಅನ್ನೋಂಥ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ, ನನಗೆ ಅನ್ನಿಸಿದ್ದನ್ನು, ನನ್ನ ಅರಿವಿಗೆ ಬಂದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆ ಹಾಗೆ ಅನಿಸುತ್ತೆ ಅಂದರೆ,
ಘಟನೆ ನಡೆದಂಥದ್ದು ಅಮಾವಾಸ್ಯೆ ಮಾರನೇ ದಿನ ರಾಜರಾಜೇಶ್ವರಿ ನಗರದಲ್ಲಿ. ವ್ಯಕ್ತಿಯ ಹೆಸರಿನಲ್ಲಿ ರೇಣುಕಾ ಹೆಸರಿದೆ. ಘಟನೆ ನಡೆದಂತಹ ಸ್ಥಳದ ಹೆಸರಿನಲ್ಲಿ ರಾಜರಾಜೇಶ್ವರಿಯ ಹೆಸರಿದೆ. ಆತನ ದೇಹ ಸಿಕ್ಕಂತಹ ಸ್ಥಳ, ಕೇಸ್ ಏನು ಫೈಲ್ ಆಯಿತು ಆ ಸ್ಥಳ ಏನು ಕಾಮಾಕ್ಷಿ ಪಾಳ್ಯದಲ್ಲಿ ಕಾಮಾಕ್ಷಿ ದೇವಿಯ ಹೆಸರಿದೆ, ಕಾಮಾಕ್ಷಿ ಹೆಸರಿದೆ. ಇವರೆಲ್ಲರೂ ಅರೆಸ್ಟ್ ಆಗಿ ಒಂದು ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಅನ್ನಪೂರ್ಣೇಶ್ವರಿ ಹೆಸರಿದೆ. ಇಲ್ಲಿ ಎಲ್ಲ ಸ್ತ್ರೀ ದೇವತೆಗಳ ಹೆಸರುಗಳೇ ಬಂದು ಕೆಲವೊಂದು ಲೆಕ್ಕಾಚಾರ ಎಲ್ಲೋ ಒಂದು ಬರ್ತಾ ಇದೆ ಅಂತ ನನಗನ್ನಿಸ್ತು. ನಾವು ನಮ್ಮ ಜೀವನದಲ್ಲಿ ಏನೇ ಘಟಿಸಿದ್ರೂ ಅದಕ್ಕೆ ಯಾವುದ್ಯಾವುದೋ ಕಾರಣಗಳನ್ನು ನೋಡ್ತಾ ಹೋಗ್ತೀವಿ. ಆದರೆ ನಮ್ಮ ಅರಿವಿಗೆ ಬಾರದೆ ಬಹಳಷ್ಟು ಪೂರ್ವ ನಿರ್ಧಾರಿತವಾಗಿ ನಡೀತಾ ಇರುತ್ತೆ ಅನ್ನೋಂಥದ್ದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಆತ್ಮಬಂಧುಗಳೇ. ನಮಸ್ಕಾರ ಆತ್ಮಬಂಧುಗಳೇ.